ಹಿಂದೂ ಸಮಾಜ ಸಾಮಾಜಿಕ ಸಾಮರಸ್ಯಕ್ಕೆ ಶ್ರಮ ವಹಿಸಬೇಕು ಎಂದು ಮೋಹನ್ ಭಾಗವತ್ ಕರೆ ಕೊಟ್ಟಿದ್ದು ಯಾಕೆ? ನಿಜವಾಗಿಯೂ RSS ಸಾಮರಸ್ಯದ ಕೆಲಸವನ್ನ ಮಾಡ್ತಾ ಇದೆಯಾ? ಹಿಂದೂಗಳ ಏಕತೆಗೆ ಸಂಘ ಮಾಡ್ತಾ ಇರುವಂತಹ ಕೆಲಸಗಳೇನು? ಸ್ನೇಹಿತರೆ, ಇತ್ತೀಚೆಗೆ ಅಲಿಗಢದಲ್ಲಿ ಸಂಘದ ಕಾರ್ಯಕ್ರಮವೊಂದರಲ್ಲಿ ಸಂಘದ ಸರಸಂಘ ಚಾಲಕರಾದ ಡಾಕ್ಟರ್ ಮೋಹನ್ ಭಾಗವತ್ ಅವರು ಮಾತನಾಡುತ್ತಾ ಸಂಘದ ಕಾರ್ಯಕರ್ತರಿಗೆ ಸಾಮಾಜಿಕ ಸಾಮರಸ್ಯದ ದೃಷ್ಟಿಕೋನದಲ್ಲಿ ತಮ್ಮ ಕರ್ತವ್ಯವನ್ನ ಜಾಗೃತಿಗೊಳಿಸುವ ಬಗ್ಗೆ ಸಂದೇಶವನ್ನ ನೀಡಿದರು. ಅವರು ಮಾತನಾಡುತ್ತಾ, ಒಂದು ದೇಗುಲ, ಒಂದು ಬಾವಿ, ಒಂದು ಸ್ಮಶಾನ ಎಂಬುದು ನಮ್ಮ ನೀತಿಯಾಗಿರಬೇಕು. ಸಮಾಜದಲ್ಲಿ ಪ್ರೀತಿ, ವಿಶ್ವಾಸ, ಸೌಹಾರ್ದ, ಏಕತೆ ತಳಮಟ್ಟದಿಂದ ಪಸರಿಸಲು ಸಂಘ ಕಟಿಬದ್ಧವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ನಿಜವಾಗಿಯೂ ಸಂಘ ಸಾಮರಸ್ಯಕ್ಕಾಗಿ ದುಡಿತಾ ಇದೆಯಾ? ಸಂಘದ ವಿರೋಧಿ ಸ್ನೇಹಿತರು ಸಂಘವನ್ನ ಒಂದು ಸಮುದಾಯದ ಸಂಘಟನೆ, ಇಲ್ಲಿ ದಲಿತರಿಗೆ ಗೌರವ ಇಲ್ಲ, ಅಸ್ಪೃಶ್ಯತೆಯನ್ನು ಆಚರಿಸ್ತಾ ಇದೆ ಎಂದೆಲ್ಲ ಪುಂಖಾನುಪುಂಖವಾಗಿ ಮಾತನಾಡುತ್ತಾರೆ. ಆದರೆ ಸಂಘ ತನ್ನ ಪ್ರಾರಂಭದಿಂದಲೂ ಎಲ್ಲ ಕಾರ್ಯಗಳಲ್ಲಿ ಸಾಮಾಜಿಕ ಸಾಮರಸ್ಯವನ್ನ ಬೆಳೆಸುವ ದೃಷ್ಟಿಯಿಂದಲೇ ಕೆಲಸ ಮಾಡ್ತಾ ಬಂದಿದೆ. ಜಾತಿಗಳೆಂಬ ತಮ್ಮದೇ ಕೂಪದಲ್ಲಿ ಬಿದ್ದು ಹೊರಳಾಡುತ್ತಾ ಇದ್ದಂತಹ ಹಿಂದೂಗಳನ್ನ ಶಾಖೆ ಎಂಬ ಹಿಂದೂ ಸಾಗರಕ್ಕೆ ಕರೆತಂದು ಜಾತಿ ಭಾವವನ್ನ ಕಿತ್ತು ರಾಷ್ಟ್ರ ಭಾವವನ್ನ ಜಾಗೃತಗೊಳಿಸಿದ ಶ್ರೇಯಸ್ಸು ಸಂಘಕ್ಕೆ ಸಲ್ಲುತ್ತದೆ. ಅಲ್ಲಿ ಯಾರೂ ಸಹ ತಮ್ಮ ಜಾತಿಯಿಂದ ಗುರುತಿಸಿಕೊಳ್ಳಿಲ್ಲ, ಬದಲಾಗಿ ಸಮಾಜ ಜೀವಿಗಳಾಗಿ ಸಮಾಜದ ಏಳ್ಗೆಗಾಗಿ ದುಡಿಯುವ ಜೀವಗಳಾದರು. ಸಂಘ ಯಾವ ರೀತಿ ಸಾಮರಸ್ಯದ ಕೆಲಸ ಮಾಡ್ತಾ ಇದೆ? ಸಂಘದ ಸರಸಂಘ ಚಾಲಕರು ನೀಡಿದ ಹೇಳಿಕೆ ಸಂಘವನ್ನ ಹೊರಗಿನಿಂದ ನೋಡುವವರಿಗೆ ಹೊಸತಾಗಿ ಕಾಣಬಹುದು, ಆದರೆ ಸಂಘ ವಲಯದಲ್ಲಿ ಇದೇನು ಹೊಸತಲ್ಲ. ಇದನ್ನ ಸ್ಪಷ್ಟವಾಗಿ ಗಮನಿಸಬೇಕಾದರೆ ಸಂಘ ಸಮಾಜದ ಜೊತೆಗೆ ಒಂದಾಗಿ ನಿಂತಿರುವ ಜಾಗಗಳಲ್ಲಿ ನೋಡಬೇಕು. ಉದಾಹರಣೆಗೆ ಕರಾವಳಿ ಭಾಗದಲ್ಲಿ ಸಂಘ ಸಮಾಜದ ಭಾಗವಾಗಿ ರೂಪುಗೊಳ್ಳುತ್ತಾ ಇದೆ. ಅದೇ ಕಾರಣದಿಂದ ಕರಾವಳಿಯಲ್ಲಿನ ದೇವಾಲಯಗಳು ಯಾವುದೇ ಜಾತಿ ಭೇದವಿಲ್ಲದೆ ಸರ್ವರಿಗೂ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಮನುಷ್ಯರ ಮಧ್ಯೆಯೂ ಜಾತಿ ಭಾವ ಇಲ್ಲವಾಗಿ ಧರ್ಮಕ್ಕಾಗಿ ಸರ್ವಸ್ವವನ್ನು ಅರ್ಪಿಸುವ ಮನೋಭಾವ ಇದೆ. ಇದೆಲ್ಲದರ ಹಿಂದೆ ಇರುವುದು ಸಂಘವಲ್ಲದೆ ಮತ್ತೇನೂ ಅಲ್ಲ. ಅನೇಕ ಪ್ರದೇಶಗಳಲ್ಲಿ ಸಂಘದಿಂದ ಪ್ರೇರಣೆ ಪಡೆದಂತಹ ಕಾರ್ಯಕರ್ತರು ಸೇರಿ ರುದ್ರಭೂಮಿಗಳನ್ನು ನಿರ್ಮಿಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ನಡೀತಾ ಇರುವಂತಹ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಮಕ್ಕಳಿಗೆ ವೇದ ಶಿಕ್ಷಣವನ್ನ ನೀಡಲೆಂದೇ ಗುರುಕುಲಗಳನ್ನು ಸಂಘದ ಪ್ರೇರಣೆಯಿಂದ ಸ್ಥಾಪಿಸಲಾಗಿದೆ. ಅಲ್ಲಿ ವಿದ್ಯಾರ್ಥಿಗಳು ಸೇರಿಕೊಳ್ಳಲು ಯಾವುದೇ ಜಾತಿಯಲ್ಲಿ ಹುಟ್ಟಬೇಕು ಅನ್ನುವಂತಹ ನಿಯಮಗಳೂ ಇಲ್ಲ. ಮಂಗಳೂರು ಸಮೀಪದ ವಿಟ್ಲ ಎಂಬ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗಾಗಿಯೇ ಮೈತ್ರೇಯಿ ಅನ್ನುವಂತಹ ಗುರುಕುಲವನ್ನು ಸ್ಥಾಪಿಸಿದ್ದಾರೆ. ಗುರುಕುಲಕ್ಕೆ ಬರಲು ಸಾಧ್ಯವಾಗದ ವಿದ್ಯಾರ್ಥಿಗಳಿಗೆ ಬಾಲಗೋಕುಲದಂತಹ ಕಾರ್ಯಕ್ರಮವನ್ನ ಸಂಘದ ಒಂದು ವಿಭಾಗವೇ ಆಗಿರುವ ಗ್ರಾಮ ವಿಕಾಸದ ವತಿಯಿಂದ ನಡೆಸಲಾಗ್ತಾ ಇದೆ. ದೇಶದಾದ್ಯಂತ ಸಾವಿರಾರು ಕಡೆಗಳಲ್ಲಿ ಬಾಲಗೋಕುಲಗಳು ನಡೀತಾ ಇದೆ. ಸಂಘ ಯಾವತ್ತೂ ಮಾತನಾಡಿಲ್ಲ, ಕೇವಲ ಕೆಲಸ ಮಾಡುತ್ತದೆ. ಸಾಮಾಜಿಕ ಸಾಮರಸ್ಯ ಸಂಘದ ಅತ್ಯಂತ ಪ್ರಮುಖ ಧ್ಯೇಯಗಳಲ್ಲಿ ಒಂದು. ಸಾಮರಸ್ಯ ಸಾಧಿಸಿದಾಗ ಮಾತ್ರ ಸದೃಢವಾದ ರಾಷ್ಟ್ರ ನಿರ್ಮಾಣ ಸಾಧ್ಯ ಅನ್ನುವುದನ್ನು ಸಂಘ ಮತ್ತೆ ಮತ್ತೆ ಹೇಳುತ್ತಲೇ ಬಂದಿದೆ. ಸರಸಂಘ ಚಾಲಕರ ಮಾತು ಕೂಡ ಇದಕ್ಕೆ ಸಂವಾದಿಯಾಗಿರುವಂಥದ್ದೇ. ಹಿಂದೂ ಸಮಾಜವನ್ನು ಒಂದುಗೂಡಿಸಲು ಸಂಘ ಮಾಡ್ತಾ ಇರುವಂತಹ ಕಾರ್ಯ ನಿಜಕ್ಕೂ ಅಭಿನಂದನಾರ್ಹ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.